ಅಪ್ಪು ಬಾಸ್ ಹಾಕಿ ಹಾಕಿ ಹಾ ರೋಲ್ ಮಾಡಿ ರೋಲ್ ಬನ್ನಿ 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 ಕಡೆ ಬನ್ನಿ ಪ್ರಯುಕ್ತ ಶ್ರೀ ವಿನಾಯಕ ಫ್ರೆಂಡ್ಸ್ ಅಸೋಸಿಯೇಷನ್ ಇವರ ವತಿಯಿಂದ ಅಂದರೆ ರವಿ ಸರ್ ಮತ್ತು ಅವರ ಸಂಗಡಿಗರ ವತಿಯಿಂದ ಈ ಒಂದು ರಕ್ತದಾನ ಶಿಬಿರವನ್ನು ಆಯೋಜನೆ ಮಾಡಿರ್ತಾರೆ. ಜೊತೆಗೆ ಅದರ ಜೊತೆಗೆ ನೇತ್ರದಾನ ಕೂಡ ಒಂದು ಏರ್ಪಾಡು ಮಾಡಿರ್ತಾರೆ. ನೋಡಿ, ರಕ್ತದಾನ ಮಾಡೋದ್ರಿಂದ ಅವ್ರು ಕಲಿಸ್ಕೊಟ್ಟೋಗಿರೋಂಥ ದಾನಗಳಲ್ಲಿ ಶ್ರೇಷ್ಠ ದಾನ, ರಕ್ತದಾನ, ನೇತ್ರದಾನ ಇದನ್ನು ಸಂಗಡಿಗರು ಮುಂದುವರ್ಸ್ಕೊಬತ್ತಿರೋದ್ರಿಂದ ಸುಮಾರು ಜನಕ್ಕೆ ಆಕ್ಸಿಡೆಂಟ್ ಪೇಷೆಂಟು ಮತ್ತು ಅನಿಮಿಕ್ ಪೇಷೆಂಟು, ಕ್ಯಾನ್ಸರ್ ಪೇಷೆಂಟು, ಜೊತೆಗೆ ಪ್ರೆಗ್ನೆಂಟ್ ಲೇಡೀಸ್ ಇಂಥವರಿಗೆ ಅವ್ರ ರಕ್ತ ಅವರಿಗೆ ವಿತರಣೆ ಆಗ್ತದೆ. ನೋಡಿ, ಅವರಿಗೆ ಇವರು ರಕ್ತದಾನ ಮಾಡಿಸ್ತಾ ಇರುವಂಥ ಉದ್ದೇಶದಿಂದ ಅವ್ರಿಗೆ 4 ಜನರ ಲೈಫ್ ಸೇವ್ ಆಗ್ತದೆ. ಇದೇ ಥರ ಮುಂದೆ ದಿನಗಳಲ್ಲಿ ಈ ಥರ ಶಿಬಿರಗಳನ್ನು ಮುಂದುವರಿಸ್ಕೊಂಡು ಸಮಾಜಕ್ಕೆ ಒಂದು ಒಳ್ಳೆ ಸೇವೆಯನ್ನು ಕೊಡಬೇಕಂಗೆ ಅವರಲ್ಲಿ ಕೇಳಿಸ್ಬೇಕು. ಧರ್ಮ ಅದೆಲ್ಲ ನಮ್ಮ ಮುಂದಕ್ಕಾಗಲಿ ಇಲ್ಲಿರೋ ಮಕ್ಳುಗಳಿಗಾಗಲಿ ಅದು ಹೇಳ್ಕೊಳಕ್ಕೆ ಒಂದು ಹೆಮ್ಮೆ ಇರುತ್ತೆ ನಮಗೆ. ಅದಕ್ಕೋಸ್ಕರ ಅದನ್ನು ಚಾಚು ಹಾಕ್ತೀವಿ. ಫ್ಯೂಚರ್ ನೀವು ಆ ಥರ ದನ ಏನೋ ಹೌದು ಸರ್, ಅದಕ್ಕೆ ಅವೆಲ್ಲ ಮಾಡ್ತಾ ಇದ್ದಾರೆ. ಕಣ್ದಾನ ಸತ್ತ ಮೇಲೆ ಅದು ಮಣ್ಣಲ್ಲಿ ಹೊಂಟೋಗುತ್ತೆ. ಸೊ ಅದು ನಮ್ಮೊಂದು ಇದು ಇನ್ನೊಬ್ರ ಕಣ್ಣ ದಾನ ಆದರೆ ಒಂದು ಅವ್ರಿಗೊಂದು ಬೆಳಕಾಗುತ್ತೆ. ಸೊ ಆ ಉದ್ದೇಶದಿಂದ ನನಗೆ ಒಂದು ಸ್ಫೂರ್ತಿ ಬಂತು. ಇವರೇ ಡಾಕ್ಟರ್ ರಾಜ್ಕುಮಾರ್ ಇರ್ಬೋದು, ಅಪ್ಪು ಇರ್ಬೋದು, ಒಂದು ಸ್ಫೂರ್ತಿ ನಮಗೆ. ಸೊ ಅದಕ್ಕಾಗಿ ನಾವು ಒಂದು ಕಣ್ದಾನ ಮಾಡಬೇಕು ಅಂತ ಡಿಸೈಡ್ಮೆಂಟ್ ಮಾಡಿದ್ದೀನಿ. ಎರಡೇ ಇರುತ್ತೆ. ಇದು ನೀವೇ ಮಾಡಿದ್ದೀರಾ ಸರ್? ಸರ್ 8.5 ಲಕ್ಷ ಆಗಿದೆ. 7.5 ಅಡಿ ಇದೆ ಕಂಚಿಂದ. ಈಗ ಅವ್ರ ಮನೆಯವ್ರಿಗೆ ಒಂಚೂರು ತಲುಪಿಸಿ ಅವ್ರು ಏನಾರ ಬಂದೋದ್ರೆ ನಮಗೂ ಇನ್ನೂ ಮಾಡೋಕ್ಕೆ ಶಕ್ತಿ ಸಿಗುತ್ತೆ, ಫಲ ಸಿಗುತ್ತೆ. ಅಂದರೆ ಅವ್ರ ಮನೆಯವ್ರಿಗೆ ದಯವಿಟ್ಟು ನಿಮ್ಮ ಮುಖಾಂತರ ತಿಳಿಸಿ. ಬೇರೆ ಬೇರೆ ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ದೀರಾ ತಾವು? ಏನು ವಿಶೇಷ? ತುಂಬ ವಿಶೇಷ ಸರ್ ಇದು. ಅಪ್ಪುದಾರ್ ಅಂದ್ರೆ ಒಂದು ದೊಡ್ಡ ಅವರು ಒಂದು ಶಕ್ತಿ ನಮಗೆ. ಅವರು ನಮ್ಮ ಅಧ್ಯಕ್ಷರು ಹೇಳ್ದಂಗೆ ಅವ್ರು ಮಾಡಿರೋ ಸೇವೆ, ದಾನ ಧರ್ಮಗಳು ಇವನ್ನೆಲ್ಲ ನೋಡಿ ನಾವೊಂದು ಹಳ್ಳಿಲಿ ಸೇವೆ ಮಾಡ್ತಾಯಿದ್ದೀವಿ. ಇದೇ ಫಸ್ಟ್ ವರ್ಷ ಮಾಡ್ತಾ ಇರೋದು. ಮುಂದಕ್ಕೆ ಇದನ್ನು ಹಂಗೆ ಕಂಟಿನ್ಯೂ ಮಾಡಿಕೊಂಡು ಹೋಗ್ತಾ ಇದ್ದೀವಿ. ಮುಂದೆ ತುಂಬ ಅದ್ದೂರಿಯಾಗಿ ಮಾಡ್ತೀವಿ. ಮನೆಯವ್ರು ಬರಲಿಲ್ಲ ಅನ್ನೋದೇ ಒಂದು ಬೇಸರ ಸರ್. ಒಂದು ನಿಮಿಷ ಮಾಡಿದ್ದೀವಿ ಹೇಳಿ. ಅವ್ರ ಮನೆಯವ್ರು ಬರಲಿಲ್ಲ ಅನ್ನೋದೇ ಒಂದು ಬೇಸರ ಅಷ್ಟೇ. ಅದು ನಮ್ಗೆ ಎಲ್ಲಿ ಲಿಂಕ್ ಸಿಗ್ತಿಲ್ಲ, ಅಲ್ಲಿ ಅವ್ರಿಗೆ ಭೇಟಿ ಮಾಡೋಕ್ಕೆ ಲಿಂಕ್ ಸಿಗ್ತಾ ಇಲ್ಲ ನಮಗೆ. ಆ ಥರ ಏನಾರ ಲಿಂಕ್ ನಿಮ್ಮ ಮುಖಾಂತರ ಏನಾರು ಸಿಕ್ಕಿದ್ರೆ. ಪುನೀತ್ ರಾಜ್ಕುಮಾರ್ 50ನೇ ವರ್ಷದ ಹುಟ್ಟುಹಬ್ಬವನ್ನು ಇವತ್ತು ಬೆಂಗಳೂರಿನಾದ್ಯಂತ ಬಹಳಷ್ಟು ವಿಜೃಂಭಣೆಯಿಂದ ಕೂಡ ಅವರ ಅಭಿಮಾನಿಗಳು ಕೂಡ ಆಚರಿಸಿದ್ದಾರೆ. ವಿಶೇಷವಾಗಿ ಇವತ್ತು ಮಹಾಲಕ್ಷ್ಮಿ ಲೇಔಟ್ನ ಅಶೋಕಪುರಂನ ಸೌಲೇಸ್ ರಸ್ತೆ ಮುಖ್ಯಸ್ಥರಿರ್ತಕ್ಕಂಥ ಶ್ರೀ ವಿನಾಯಕ ಫ್ರೆಂಡ್ಸ್ ಅಸೋಸಿಯೇಷನ್ ವತಿಯಿಂದ ಬಹಳ ಅದ್ದೂರಿಯಾಗಿ ಕೂಡ ಈ ಒಂದು ಹುಟ್ಟುಹಬ್ಬ ಕಾರ್ಯಕ್ರಮವನ್ನು ಆಚರಣೆ ಮಾಡ್ತಿದ್ದಾರೆ. ವಿಶೇಷವಾಗಿ ಇವತ್ತು ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಕೆ ಗೋಪಾಲಯ್ಯ ಸೇರಿದಂತೆ ಅನೇಕ ಮುಖಂಡರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕೇಕ್ ಕಟ್ಟುವ ಮೂಲಕ ಹಾಗೆ ಸಾವಿರಾರು ಜನರಿಗೆ ಕೂಡ ಅನ್ನದಾನವನ್ನು ಕೂಡ ಏರ್ಪಡಿಸಲಾಗಿತ್ತು. ಈ ಕುರಿತಂತೆ ನಮ್ಮ ಜೊತೆ ತಮ್ಮ ಅನಿಸಿಕೆಯನ್ನು ಹಂಚಿಕೊಳ್ಳಲಿದ್ದಾರೆ. ಬನ್ನಿ, ಈ ಫ್ರೆಂಡ್ಸ್ ವಿನಾಯಕ ಫ್ರೆಂಡ್ಸ್ ಅಸೋಸಿಯೇಷನ್ ಅಧ್ಯಕ್ಷರಾಗಿರ್ತಕ್ಕಂಥ ರವಿ ಅವರು. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಇವತ್ತು ಏನೇನು ಮಾಡಿದ್ವಿ? ಏನಿಲ್ಲ ಸರ್, 50ನೇ ವರ್ಷದ ಪ್ರಯುಕ್ತ ನಾವು ಒಂದು 500 ಜನಕ್ಕೆ ಊಟ ಇಟ್ಕೊಂಡಿದ್ದೀವಿ. ಕೇಕ್ ನಮ್ಮ ನೆಚ್ಚಿನ ಶಾಸಕರು ಬಂದು ಕೇಕ್ ಕಟ್ ಮಾಡಿ ನಮಗೆ ಚಾಲನೆ ಕೊಟ್ಟರು. ನಾವು ಊಟ ಹಂಚ್ಕೊಂಡಿದ್ದೀವಿ. ಅಂದರೆ ಪ್ರತಿ ವರ್ಷನೂ ಮಾಡ್ತೀವಿ ಸರ್. ಈಗ ಈ ಕಂಟಿನ್ಯೂ ಹೋದ ವರ್ಷ ತಂದು ಸ್ಟ್ಯಾಚ್ಯೂ ಇಟ್ಟಿದ್ದೀವಿ. ಈಗ ನಮಗಿದು ಮೊದಲನೇ ಸಲ ಬರ್ತಡೇ ಸಿಕ್ಕಿದೆ. ಯಾಕೆ ಸರ್ ಅವ್ರು ಮಾಡಿರೋ ಸೇವೆ, ದಾನ ಧರ್ಮ, ನಾವೇನು ಅದರಲ್ಲಿ ಸಿಂಪ್ಲಿಸಿಟಿ ಸ್ವಲ್ಪ ಹಳ್ಳಿ ಸೈಡ್ ಬ್ಲಡ್ ಕ್ಯಾಂಪ್ ಇಟ್ಕೊಂಡಿದ್ದೀವಿ. ರಕ್ತದಾನ ಶಿಬಿರ ಇಟ್ಕೊಂಡಿದ್ದೀವಿ. ಅದು ಇವ್ರ ಪ್ರಯುಕ್ತ 4-5 ಜನ ಒಳ್ಳೆಯ ಉದ್ದೇಶಕ್ಕೆ ಇಟ್ಕೊಂಡಿದ್ದೀವಿ. ಎಷ್ಟು ಜನ ಇವತ್ತು ರಕ್ತದಾನ ಮಾಡಿದ್ದಾರೆ? 15 ಜನ ಕೊಟ್ಟಿದ್ದಾರೆ. ಸ್ಟಾರ್ಟಿಂಗ್ ನಾವು ಇದರಲ್ಲಿ ಮೊದಲನೇ ವರ್ಷ ಬರ್ತಡೇ ಮಾಡ್ತಿರೋದು. ಹಂಗೆ ರಕ್ತದಾನ ಶಿಬಿರನೂ ಇದೇ ಫಸ್ಟ್ ಟೈಮ್ ಮಾಡ್ತಿದ್ವಿ. ಅಂದರೆ ಬರ್ತಡೇಗೋಸ್ಕರ ಇಟ್ಕೊಂಡಿದ್ದೀವಿ. ನಾವು ಒಳ್ಳೆ ಮೂಲಕಕ್ಕೆ ಪ್ರತಿ ವರ್ಷ ರೆಗ್ಯುಲರ್ ಮಾಡ್ಕೊಂಬರ್ತಿದ್ದೀವಿ. ಈಗ ಬರ್ತಡೇ ಇರೋದಕ್ಕೋಸ್ಕರ ಸರ್ ನಮ್ಮ ಶಾಸಕರು ಗೋಪಾಲಯ್ಯ ನಮಗೆ ಮೇನ್ ಬೇಕಾಗಿರೋದೇ ಅವರೇನಿದೆ. ಅವರು ಶಾಸಕರು ಬಂದಿದ್ದರು, ಇಲ್ಲಿ ಸ್ಥಳೀಯರು ಉಮಾಪತಿ ಮತ್ತು ಪುಟ್ಟರಾಜು, ಲೋಕೇಶ್ ಎಲ್ಲರೂ ಭಾಗವಹಿಸಿದ್ರು. ಬರ್ತಡೇ ಯಶಸ್ವಿ ಆಯಿತು ಸರ್.